ಚಳ್ಳಕೆರೆ ತಾಲೂಕಿನ ಎಲ್ಲ ರೈತರು ಶೇಂಗಾ ತೊಗರಿ ಬೆಳೆಗಳಿಗೆ ಮೇಲುಗೊಬ್ಬರ ಹಾಕುವಂತೆ ಸಹಾಯಕ ಕೃಷಿ ನಿರ್ದೇಶಕ ಆರ್ ಅಶೋಕ್ ಹೇಳಿದ್ದಾರೆ. ಅವರು ನಮ್ಮ ಚಳ್ಳಕೆರೆ ಟಿವಿಯೊಂದಿಗೆ ಮಾತನಾಡಿದ ಅವರು, ಪ್ರಸಕ್ತ ಮುಂಗಾರು ಹಂಗಾಮಿನಲ್ಲಿ ತಾಲೂಕಿನಾದ್ಯಂತ ಎಲ್ಲ ಬೆಳೆಗಳು ಸೇರಿ 87,765 ಹೆಕ್ಟೇರ್ ಗುರಿಗೆ ಇದುವರೆಗೆ 78,119 ಹೆಕ್ಟೇರ್ ಬಿತ್ತನೆಯಾಗಿದೆ. ಅದರಲ್ಲಿ ಶೇಂಗಾ 51,440 ಹೆಕ್ಟೇರ್, ತೊಗರಿ 11,242 ಹೆಕ್ಟೇರ್, ಸಿರಿಧಾನ್ಯಗಳು 1,853 ಹೆಕ್ಟೇರ್, ಮೆಕ್ಕೆಜೋಳ 6,485 ಹೆಕ್ಟೇರ್ ಮತ್ತು ಹರಳು 360 ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆಯಾಗಿದೆ. ಈ ಎಲ್ಲಾ ಬೆಳೆಗಳಲ್ಲಿ ಶೇಕಡಾ 25ರಷ್ಟು ಪ್ರದೇಶದಲ್ಲಿ ಜೂನ್ 3ನೇ ವಾರದಲ್ಲಿ ಬಿತ್ತನೆಯಾಗಿತ್ತು. ಉಳಿದಂತೆ ಎಲ್ಲಾ ಬೆಳೆಗಳು ಜುಲೈ 15ರ ನಂತರ ಬಿತ್ತನೆಯಾಗಿದ್ದು ಬೆಳವಣಿಗೆ ಹಂತದಲ್ಲಿರುತ್ತವೆ. ಈ ಬೆಳೆಗಳು ಜುಲೈ ತಿಂಗಳಿನಲ್ಲಿ ಹಾಗೂ ಆಗಸ್ಟ್ ಮೊದಲ ವಾರದಲ್ಲಿ ಮಳೆಯಾಗದ ಕಾರಣ ಬೆಳವಣಿಗೆ ಕುಂಠಿತವಾಗಿತ್ತು. ಆದರೆ ಕಳೆದ ಒಂದು ವಾರದಿಂದ ತಾಲೂಕಿನಾದ್ಯಂತ ಉತ್ತಮ ಮಳೆಯಾಗಿದ್ದು ಎಲ್ಲ ಬೆಳೆಗಳಲ್ಲಿ ಚೇತರಿಕೆ ಕಾಣುತ್ತಿದೆ. 45ರಿಂದ 50 ದಿನದ ಹಂತದಲ್ಲಿ ಶೇಂಗಾ ತೊಗರಿ ಬೆಳೆಗಳು ಇದ್ದು ಈ ಬೆಳೆಗಳಿಗೆ ಮೇಲುಗೊಬ್ಬರ ಹಾಕಲು ಸಕಾಲವಾಗಿದೆ. ಉತ್ತಮ ತೇವಾಂಶವಿರುವುದರಿಂದ ಯೂರಿಯಾ, NPK ಮಿಶ್ರಣ ಗೊಬ್ಬರವನ್ನ ಭೂಮಿಗೆ ಹಾಕಬೇಕು. ಯೂರಿಯಾ ಮತ್ತು ನ್ಯಾನೋ DAP ದ್ರವ ರೂಪದ ಗೊಬ್ಬರಗಳನ್ನು ಸಿಂಪಡಣೆ ಮಾಡಬಾರದು. ಶೇಂಗಾ ಬೆಳೆಗೆ ಜಿಪ್ಸಿಮ್ ಮತ್ತು ಲಘು ಪೋಷಕಾಂಶಗಳನ್ನು ನೀಡಿದ್ದಲ್ಲಿ ಉತ್ತಮ ಬೆಳವಣಿಗೆ ಮತ್ತು ಇಳುವರಿಯನ್ನ ಪಡೆಯಬಹುದಾಗಿದೆ ಎಂದರು.